ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC 2ನೇ ಅಧ್ಯಾಯ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಎನ್ನುವಂತಹ ಅಧ್ಯಾಯದಲ್ಲಿ ನಾವು ಚುನಾವಣೆಗಳು ಅಂದರೆ ಏನು, ಚುನಾವಣೆಯ ವಿಧಗಳು ಯಾವ್ಯಾವಿದ್ದಾವೆ ಮತ್ತು ಆ ಚುನಾವಣೆಗಳ ಮಹತ್ವ ಏನು ಎನ್ನುವಂಥದ್ದನ್ನು ಅಧ್ಯಯನವನ್ನು ಮಾಡಿ. ಸೊ ಈ ತರಗತಿಯಲ್ಲಿ ಪ್ರಮುಖವಾದಂತಹ ಒಂದು ಘಟಕ ಅಂತ ಹೇಳಿದ್ರೆ ಭಾರತದಲ್ಲಿ ಚುನಾವಣಾ ಸುಧಾರಣೆಗಳು ಎನ್ನುವಂತಹ ಘಟಕವನ್ನ ವಿಚಾರವನ್ನ ಚರ್ಚೆಯನ್ನ ಮಾಡೋಣ. ಸೊ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಸಹ ಗೊತ್ತಿದೆ, ಭಾರತ ಪ್ರಜಾಪ್ರಭುತ್ವವನ್ನ ಅಳವಡಿಸಿಕೊಂಡಿರ್ತಕ್ಕಂತಹ ರಾಷ್ಟ್ರ. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಮಹತ್ತರವಾದಂತಹ ಪಾತ್ರವನ್ನು ವಹಿಸುತ್ತವೆ. ಹಾಗಾಗಿ ಚುನಾವಣೆಗಳನ್ನು ನಿಷ್ಪಕ್ಷಪಾತವಾಗಿ, ಮುಕ್ತವಾಗಿ ಮತ್ತು ಪಾರದರ್ಶಕವಾಗಿ ಚುನಾವಣೆಗಳನ್ನು ಭಾರತದಲ್ಲಿ ನಡೆಸುವಂತಹ ಉದ್ದೇಶದಿಂದ ಸಂವಿಧಾನ ರಚನಾ ಸಮಿತಿಯಲ್ಲಿದ್ದಂತಹ ಸದಸ್ಯರು ಅಥವಾ ನಮ್ಮ ಸಂವಿಧಾನದಲ್ಲಿ ಚುನಾವಣಾ ಆಯೋಗ ಎನ್ನುವಂತಹ ಒಂದು ಸ್ವಾಯತ್ತತಾ ಸಂಸ್ಥೆಯನ್ನ ರಚನೆಯನ್ನ ಮಾಡಿಕೊಂಡಿದೆ. ಸೊ ಭಾರತದಲ್ಲಿ ನಡೀತಕ್ಕಂತಹ ಎಲ್ಲ ರೀತಿಯ ಚುನಾವಣೆಗಳನ್ನ ಸಂವಿಧಾನಾತ್ಮಕ ಸಂಸ್ಥೆಯಾದಂತಹ ಚುನಾವಣಾ ಆಯೋಗ ಅಂತಕ್ಕಂಥದ್ದು ವ್ಯವಸ್ಥಿತವಾಗಿ ಚುನಾವಣೆಗಳನ್ನ ನಡೆಸಿಕೊಂಡು ಬರ್ತಾ ಇದೆ. ಸೊ ಆದರೂ ಸಹ ಒಂದು ವ್ಯವಸ್ಥೆ, ಒಂದು ಚುನಾವಣಾ ವ್ಯವಸ್ಥೆ ಅಥವಾ ಯಾವುದೇ ಒಂದು ವ್ಯವಸ್ಥೆ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಹೇಳಿದ್ರೆ ನಾವು ಸುಧಾರಣೆಗಳನ್ನ ಜಾರಿಗೆ ತರಬೇಕಾಗ್ತದೆ. ಸೊ ಹಾಗಾಗಿ ಭಾರತ ಸರ್ಕಾರ ಮತ್ತು ಚುನಾವಣಾ ಆಯೋಗ ಅಂತಕ್ಕಂಥದ್ದು ಭಾರತದಲ್ಲಿ ಅನೇಕ ಸಮಿತಿಗಳನ್ನ ಮತ್ತು ಆಯೋಗಗಳನ್ನ ರಚನೆ ಮಾಡುವುದರ ಮೂಲಕ ಈಗಿರುವಂತಹ ಚುನಾವಣಾ ವ್ಯವಸ್ಥೆಯಲ್ಲಿ ಯಾವ ಯಾವ ಸುಧಾರಣೆಗಳನ್ನು ಜಾರಿಗೆ ತರಬಹುದು ಅನ್ನುವಂತಹ ವಿಚಾರದ ಬಗ್ಗೆ ಸಮಗ್ರವಾಗಿ ಚರ್ಚೆಯನ್ನು ಮಾಡಿ ಅನೇಕ ವರದಿ ಮತ್ತು ಆಯೋಗಗಳ ಶಿಫಾರಸಿಗೆ ಅನುಗುಣವಾಗಿ ನಮ್ಮ ಚುನಾವಣಾ ವ್ಯವಸ್ಥೆಯಲ್ಲಿ ಅನೇಕ ಸುಧಾರಣೆಗಳನ್ನು ಜಾರಿಗೆ ತೆಗೆದುಕೊಂಡು ಬಂದಿದೆ. ಹಾಗಾಗಿ ಇವತ್ತು ಭಾರತದಲ್ಲಿ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಯಶಸ್ವಿಯಾಗಿ ಮತ್ತು ಸದೃಢವಾಗಿರ್ತಕ್ಕಂತಹ ಪ್ರಜಾಪ್ರಭುತ್ವವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಸೊ ಆದರೂ ಸಹ ಭಾರತದಲ್ಲಿ ರಾಜಕೀಯ ಪಕ್ಷಗಳು ಅಧಿಕಾರವನ್ನ ಗಳಿಸಿಕೊಳ್ಳಬೇಕು ಎನ್ನುವಂತಹ ಏಕೈಕ ಉದ್ದೇಶದಿಂದ ಚುನಾವಣೆಯಲ್ಲಿ ಗೆಲ್ಲಲು ವಿವಿಧವಾದಂತಹ ವಾಮ ಮಾರ್ಗಗಳನ್ನ ಅಂದ್ರೆ ಕೆಟ್ಟ ಮಾರ್ಗಗಳನ್ನ ಅನುಸರಿಸುವಂತಹ ಒಂದು ದೋಷವನ್ನ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಚುನಾವಣಾ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಕೋಮು ಭಾವನೆಗಳನ್ನ ಕೆರಳಿಸ್ತಕ್ಕಂಥದ್ದು, ಜಾತಿ ರಾಜಕಾರಣವನ್ನ ಮಾಡ್ತಕ್ಕಂಥದ್ದು, ಕ್ರಿಮಿನಲ್ ಚಟುವಟಿಕೆಗಳನ್ನ ಪ್ರೋತ್ಸಾಹಿಸ್ತಕ್ಕಂಥದ್ದು, ಮತದಾರರಿಗೆ ಆಮಿಷವನ್ನು ಒಡ್ಡುವುದು, ನಕಲಿ ಮತದಾನಕ್ಕೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು ಇತ್ಯಾದಿ ಅನೇಕ ದುಷ್ಮಾರ್ಗಗಳಿಂದ ಅಥವಾ ಕೆಟ್ಟ ಮಾರ್ಗಗಳಿಂದ ರಾಜಕೀಯ ನಾಯಕರುಗಳು ಚುನಾವಣಾ ಪಾವಿತ್ರತೆಯನ್ನ ಹಾಳು ಮಾಡುವಂತಹ ನಾವು ಅನೇಕ ಉದಾಹರಣೆಗಳನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಸೊ ಭಾರತದಂತಹ ರಾಷ್ಟ್ರದಲ್ಲಿ ಅಂದ್ರೆ ಸಂಸದೀಯ ಮಾದರಿಯ ಸರ್ಕಾರವನ್ನ ಅಳವಡಿಸಿಕೊಂಡಂತಹ ರಾಷ್ಟ್ರಗಳಲ್ಲಿ ಚುನಾವಣೆಯ ಯಶಸ್ಸು ಅಂತಕ್ಕಂಥದ್ದು ಅಥವಾ ಮುಕ್ತ ಮತ್ತು ನಿಷ್ಪಕ್ಷಪಾತವಾದಂತಹ ಚುನಾವಣೆಗಳು ಅಂತಕ್ಕಂಥದ್ದು ಅತ್ಯಂತ ಅಗತ್ಯವಾಗಿ ಬೇಕಾಗ್ತದೆ. ಚುನಾವಣೆಗಳೇ ಪ್ರಜಾಪ್ರಭುತ್ವ ರಾಷ್ಟ್ರದ ಆಧಾರ ಸ್ತಂಭಗಳು ಅನ್ನುವಂತಹ ಅಂಶವನ್ನು ನಾವು ಗಮನಿಸ್ತೇವೆ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ವಾಣಿಯೇ ದೈವವಾಣಿ ಎನ್ನುವಂತಹ ಒಂದು ಹೇಳಿಕೆಯನ್ನ ನಾವು ಗಮನಿಸ್ತೇವೆ. ಅಂದ್ರೆ ಪ್ರಜೆಗಳ ಮತದಾನ ಅಂತಕ್ಕಂಥದ್ದು ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ಕಾರ್ಯ. ಸೊ ಹಾಗಾಗಿ ಇಲ್ಲಿ ಚುನಾವಣೆಗಳು ಮುಕ್ತವಾಗಿ ನಡೀಬೇಕು,
ನಿಷ್ಪಕ್ಷಪಾತವಾಗಿ ನಡಿಬೇಕು ಹಾಗೂ ಪಾರದರ್ಶಕವಾಗಿ ನಡಿಬೇಕು. ಸೊ ಹಾಗಾದಾಗ ಮಾತ್ರ ಒಂದು ಅತ್ಯುತ್ತಮವಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ ಮುಂದುವರೆಯಲು ಸಾಧ್ಯವಾಗುತ್ತದೆ ಅಂತಕ್ಕಂಥದ್ದು. ಸೊ ಈ ಕಾರಣದಿಂದ ಏನಾಗುತ್ತೆ, ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆ ಅಂತಕ್ಕಂಥದ್ದು ಸದೃಢವಾಗಬೇಕಾದರೆ, ಸುಧಾರಣೆಯನ್ನು ಕಾಣಬೇಕಾದರೆ ನಾವು ಅನೇಕ ಹೊಸ ಹೊಸ ಸುಧಾರಣೆಗಳನ್ನು ಅಥವಾ ಹೊಸ ಹೊಸ ಮಾರ್ಗಗಳನ್ನು ಅನುಸರಿಸಿ ಆ ಚುನಾವಣಾ ವ್ಯವಸ್ಥೆಯನ್ನ ಗಟ್ಟಿಗೊಳಿಸಿದಾಗ ಮಾತ್ರ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಸದೃಢವಾಗುತ್ತದೆ ಅಂತಕ್ಕಂಥದ್ದು. ಸೊ ಅನೇಕ ರಾಜಕೀಯ ಪಕ್ಷಗಳು ಅಧಿಕಾರವನ್ನ ಗಳಿಸಿಕೊಳ್ಳಲೇಬೇಕು ಎನ್ನುವಂತಹ ಏಕೈಕ ಉದ್ದೇಶದಿಂದ ಚುನಾವಣಾ ಪಾವಿತ್ರತೆಯನ್ನ ಹಾಳು ಮಾಡುವಂತಹ ಕಾರ್ಯವನ್ನು ಮಾಡ್ತಾರೆ. ನಕಲಿ ಮತದಾನಕ್ಕೆ ಪ್ರೋತ್ಸಾಹವನ್ನ ಕೊಡ್ತಾರೆ, ಹಣವನ್ನ ಹಂಚುವಂತಹ ಕಾರ್ಯ, ವಿವಿಧ ಆಮಿಷಗಳನ್ನು ಒಡ್ಡುವಂತಹ ಕಾರ್ಯ, ಪ್ರಮುಖವಾಗಿ ಕೋಮು ಭಾವನೆಗಳನ್ನ ಮತ್ತು ಜಾತೀಯತೆಯನ್ನ ಪ್ರೇರೇಪಿಸುವಂತಹ, ಅದರ ಪ್ರೋತ್ಸಾಹವನ್ನ ನೀಡಿ ಭಾವನೆಗಳನ್ನು ಕೆರಳಿಸುವಂತಹ ಒಂದು ಕೆಟ್ಟ ಮಾರ್ಗಗಳನ್ನು ರಾಜಕೀಯ ಪಕ್ಷಗಳು ಅನುಸರಿಸುವಂತಹ ಸಾಧ್ಯತೆ ಅಥವಾ ವಾಸ್ತವಿಕವಾಗಿ ಇದೆ. ಸೊ ಈ ಎಲ್ಲ ದೋಷಗಳನ್ನ ನಿವಾರಣೆಯನ್ನ ಮಾಡಿ ಚುನಾವಣೆಗಳನ್ನ ಯಶಸ್ವಿಯಾಗಿ ನಡೆಯಲಿಕ್ಕೆ ಹೊಸ ಮಾರ್ಗಗಳನ್ನ ಅನುಸರಿಸತಕ್ಕಂಥದ್ದು ಅತ್ಯಂತ ಅಗತ್ಯ. ಹಾಗಾಗಿ ನಾವು ಭಾರತದಲ್ಲಿ ಈ ಚುನಾವಣಾ ವ್ಯವಸ್ಥೆಯಲ್ಲಿ ಯಾವ ಸುಧಾರಣೆಗಳನ್ನ ಜಾರಿಗೆ ತಂದುಕೊಂಡಿದ್ದೇವೆ ಎನ್ನುವಂತಹ ಅಂಶವನ್ನ ಈ ಘಟಕದಲ್ಲಿ ನಾವು ಚರ್ಚೆಯನ್ನ ಮಾಡೋಣ. ಸೊ ವಿದ್ಯಾರ್ಥಿಗಳೇ, ಭಾರತ ಸರ್ಕಾರ ಮತ್ತು ಚುನಾವಣಾ ಆಯೋಗ ಚುನಾವಣಾ ಸುಧಾರಣೆಗಾಗಿ ಈವರೆಗೂ ಸಹ ಅನೇಕ ಸಮಿತಿಗಳನ್ನು ರಚನೆಯನ್ನ ಮಾಡಿ, ಅನೇಕ ಆಯೋಗಗಳನ್ನು ರಚನೆಯನ್ನ ಮಾಡಿ, ಆ ಆಯೋಗಗಳು ಮತ್ತು ಸಮಿತಿಗಳು ನೀಡಿದ ವರದಿಯ ಶಿಫಾರಸಿನ ಆಧಾರದ ಮೇಲೆ ಅನೇಕ ಸುಧಾರಣೆಗಳನ್ನು ಜಾರಿಗೆ ತೆಗೆದುಕೊಂಡು ಬಂದಿದೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಸಮಿತಿಗಳು ಯಾವ್ಯಾವು? ಚುನಾವಣಾ ಸುಧಾರಣೆಗಾಗಿ ಭಾರತ ಸರ್ಕಾರ ಮತ್ತು ಚುನಾವಣಾ ಆಯೋಗ ರಚನೆ ಮಾಡಿರ್ತಕ್ಕಂತಹ ಪ್ರಮುಖ ಸಮಿತಿಗಳು ಯಾವುವು ಅಥವಾ ಆಯೋಗಗಳು ಯಾವುವು ಅನ್ನುವುದನ್ನ ನಾವು ನೋಡುವುದಾದರೆ, ಮೊದಲನೇ ಆಯೋಗ ಅಂತ ಹೇಳಿದ್ರೆ ವಿ.ಕೆ. ತಾರ್ಕುಂಡೆ ಸಮಿತಿ ಅಂತಕ್ಕಂಥದ್ದು 1974 ಮತ್ತು 75ರಲ್ಲಿ ತಾರ್ಕುಂಡೆ ಸಮಿತಿ ಎನ್ನುವಂಥದ್ದನ್ನ ನೇಮಕ ಮಾಡಲಾಗಿತ್ತು ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ದಿನೇಶ್ ಗೋಸ್ವಾಮಿ ಸಮಿತಿಯನ್ನ ನೇಮಕ ಮಾಡಲಾಗಿತ್ತು ಅಂತಕ್ಕಂಥದ್ದು. 1990ರಲ್ಲಿ ದಿನೇಶ್ ಗೋಸ್ವಾಮಿ ಸಮಿತಿಯನ್ನು ರಚನೆಯನ್ನು ಮಾಡಿಕೊಳ್ಳಲಾಗಿದೆ. ಹಾಗೆ 1994ರಲ್ಲಿ ನ್ಯಾಯಮೂರ್ತಿ ವಿ.ಆರ್. ಕೃಷ್ಣ ಸಮಿತಿಯನ್ನು ನೇಮಕ ಮಾಡಲಾಗಿತ್ತು. ಹಾಗೆ ವಾಂಚು ಸಮಿತಿ ಎನ್ನುವಂತಹ ಒಂದು ಸಮಿತಿ 1998ರಲ್ಲಿ ಇಂದ್ರಜಿತ್ ಗುಪ್ತಾ ಸಮಿತಿಯನ್ನ ನೇಮಕ ಮಾಡಲಾಗಿತ್ತು. 2002ರಲ್ಲಿ ನ್ಯಾಯಮೂರ್ತಿ ಕುಲ್ದೀಪ್ ಸಿಂಗ್ ಸಮಿತಿಯನ್ನ ನೇಮಕ ಮಾಡಲಾಗಿತ್ತು. ಸೊ ಹೀಗೆ ಭಾರತ ಸರ್ಕಾರ ಅನೇಕ ಸಮಿತಿಗಳನ್ನ ಮತ್ತು ಆಯೋಗಗಳನ್ನ ನೇಮಕ ಮಾಡುವುದರ ಮೂಲಕ ಚುನಾವಣಾ ವ್ಯವಸ್ಥೆಯಲ್ಲಿ ಅನೇಕ ಸುಧಾರಣೆಗಳನ್ನ ತೆಗೆದುಕೊಂಡು ಬಂದಿರತಕ್ಕಂಥದ್ದನ್ನ ನಾವು ಭಾರತದ ರಾಜಕೀಯ ಇತಿಹಾಸದಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಇದೆ ವಿದ್ಯಾರ್ಥಿಗಳು. ಸೊ ಈ ಎಲ್ಲ ಸಮಿತಿಗಳ ವರದಿಯ ಶಿಫಾರಸಿನ ಆಧಾರದ ಮೇಲೆ ಭಾರತದ ಚುನಾವಣಾ ಆಯೋಗ ಅಂತಕ್ಕಂಥದ್ದು ನಮ್ಮ ಚುನಾವಣಾ ವ್ಯವಸ್ಥೆಯಲ್ಲಿ ಜಾರಿಗೆ ತಂದಿರತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಸುಧಾರಣೆಗಳನ್ನು ನಾವು ಗಮನಿಸುವುದಾದರೆ, ಮೊದಲನೇ ಸುಧಾರಣೆ ಅಂತ ಹೇಳಿದ್ರೆ ಮತದಾರರ ಗುರುತಿನ ಚೀಟಿಯ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು. ಎಪಿಕ್ ಕಾರ್ಡ್ ಅಂತ ಕರಿತೀವಿ, ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್. ಅಂದ್ರೆ ಒಂದು ರಾಷ್ಟ್ರದಲ್ಲಿ ಇರತಕ್ಕಂತಹ ಎಲ್ಲ ಮತದಾರರಿಗೂ ಸಹ ಭಾವಚಿತ್ರವನ್ನ ಒಳಗೊಂಡಂತಹ ಮತದಾರರ ಗುರುತಿನ ಚೀಟಿಯನ್ನ ನೀಡುವಂತಹ ಹೊಸ ವ್ಯವಸ್ಥೆಯನ್ನ ನಾವು ಚುನಾವಣಾ ಸುಧಾರಣೆಗಳ ಮೂಲಕ ಜಾರಿಗೆ ತಂದುಕೊಂಡಿದ್ದೇವೆ. ಸೊ ಅದೇ ರೀತಿಯಾಗಿ ವಿದ್ಯುನ್ಮಾನ ಮತಯಂತ್ರವನ್ನ ಜಾರಿಗೆ ತಂದುಕೊಂಡಿದ್ದೇವೆ.
EVM ಅಂತ ಕರಿತೇವೆ, ಎಲೆಕ್ಷನ್ ವೋಟಿಂಗ್ ಮಿಷನ್ ಎನ್ನುವಂತಹ ಆಧುನಿಕ ತಂತ್ರಜ್ಞಾನದಿಂದ ಕೂಡಿರ್ತಕ್ಕಂತಹ ವಿದ್ಯುನ್ಮಾನ ಮತಯಂತ್ರ ಎನ್ನುವಂತಹ ಹೊಸ ಸುಧಾರಣೆಯನ್ನ ಜಾರಿಗೆ ತೆಗೆದುಕೊಂಡು ಬಂದಿದ್ದೇವೆ. ಸೊ ಹಾಗೆಯೇ ಚುನಾವಣೆಗೆ ಸ್ಪರ್ಧಿಸುವಂತಹ ಅಭ್ಯರ್ಥಿಗಳು ಅವರ ಅಪರಾಧಗಳ ವಿವರಗಳನ್ನ ಕಡ್ಡಾಯವಾಗಿ ಘೋಷಣೆಯನ್ನು ಮಾಡಬೇಕು ಅನ್ನುವಂತಹ ಹೊಸ ನಿಯಮವನ್ನ ನಾವು ಜಾರಿಗೆ ತಂದುಕೊಂಡು ಬಂದಿದ್ದೇವೆ. ಸೊ ಹಾಗೆಯೇ ಚುನಾವಣೆಗೆ ಸ್ಪರ್ಧಿಸುವಂತಹ ಅಭ್ಯರ್ಥಿ ತನ್ನ ಶೈಕ್ಷಣಿಕ ವಿವರಗಳನ್ನ ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ ಚುನಾವಣಾ ಆಯೋಗಕ್ಕೆ ನೀಡಬೇಕು ಎನ್ನುವಂತಹ ನಿಯಮವನ್ನ ಮಾಡಿಕೊಳ್ಳಲಾಗಿದೆ. ಸೊ ಹಾಗೆಯೇ ಆಸ್ತಿಯ ವಿವರಗಳ ಹಿನ್ನೆಲೆಯನ್ನ ಚುನಾವಣಾ ಆಯೋಗಕ್ಕೆ ಅಭ್ಯರ್ಥಿಗಳು ನೀಡಬೇಕಾಗ್ತದೆ. ಹಾಗೆಯೇ ಇಂದ್ರಜಿತ್ ಗುಪ್ತಾ ಸಮಿತಿಯ ರಾಜ್ಯವೇ ಚುನಾವಣಾ ವೆಚ್ಚವನ್ನ ಭರಿಸಬೇಕು ಎನ್ನುವಂತಹ ವರದಿಯನ್ನ ಇಂದ್ರಜಿತ್ ಗುಪ್ತಾ ಸಮಿತಿ ಅಂತಕ್ಕಂಥದ್ದು ನೀಡಿದೆ ಎನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಸೊ ಹೀಗೆ ವಿದ್ಯಾರ್ಥಿಗಳೇ, ಭಾರತದ ಚುನಾವಣಾ ಆಯೋಗ ಹಾಗೂ ಭಾರತ ಸರ್ಕಾರಗಳು ನಮ್ಮ ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಅನೇಕ ಸುಧಾರಣೆಗಳನ್ನು ಜಾರಿಗೆ ತಂದು ಮುಕ್ತ ಮತ್ತು ನಿಷ್ಪಕ್ಷಪಾತವಾದಂತಹ ಮತ್ತು ಪಾರದರ್ಶಕವಾದಂತಹ ಚುನಾವಣೆಗಳನ್ನ ನಮ್ಮ ಭಾರತದ ಚುನಾವಣಾ ಆಯೋಗ ಅಂತಕ್ಕಂಥದ್ದು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗುತ್ತಿದೆ ಎನ್ನುವಂತಹ ಅಂಶವನ್ನ ನಾವೆಲ್ಲರೂ ಸಹ ಇಲ್ಲಿ ಗಮನಿಸಬೇಕು. ಸೊ ವಿದ್ಯಾರ್ಥಿಗಳೀಗ ನಾವು ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಚುನಾವಣಾ ಸುಧಾರಣೆಗಳನ್ನ ನೋಡುವುದಾದರೆ ಮೊದಲನೇ ಸುಧಾರಣೆ, ಪ್ರಮುಖ ಸುಧಾರಣೆ ಯಾವುದು ಅಂತ ಹೇಳಿದ್ರೆ ಮತದಾರರ ಗುರುತಿನ ಚೀಟಿ ಎನ್ನುವಂತಹ ಮೊದಲ ಪ್ರಮುಖವಾಗಿರ್ತಕ್ಕಂತಹ ಸುಧಾರಣೆ. ಈ ಮತದಾರರ ಗುರುತಿನ ಚೀಟಿಯನ್ನ ನಾವು ಶಾರ್ಟ್ ಆಗಿ ಅಥವಾ ಇದರಲ್ಲಿ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಎಪಿಕ್ ಅಂತ ಹೇಳಿ ಕರಿತೀವಿ. EPIC ಎಪಿಕ್ ಕಾರ್ಡ್ ಅಂತ ಅದನ್ನ ಕರೀತಾರೆ. ಏನು ಎಪಿಕ್ ಅಂದ್ರೆ ಏನು ಅಂತ ಹೇಳಿದ್ರೆ ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಎನ್ನುವಂತಹ ಅರ್ಥ. ಭಾವಚಿತ್ರವನ್ನ ಒಳಗೊಂಡಂತಹ ಮತದಾರನ ಗುರುತಿನ ಚೀಟಿಯನ್ನ ನೀಡುವಂತಹ ವ್ಯವಸ್ಥೆಯನ್ನ ಚುನಾವಣಾ ಆಯೋಗ ಅಂತಕ್ಕಂಥದ್ದು 1993ರಲ್ಲಿ ಜಾರಿಗೆ ತಂದಿದ್ದು ಅಂತಕ್ಕಂಥದ್ದು. TN ಶೇಷನ್ ಎನ್ನುವಂತಹ ಅತ್ಯಂತ ಹೆಸರುವಾಸಿಯಾದಂತಹ ಮುಖ್ಯ ಚುನಾವಣಾಧಿಕಾರಿ 1993ರಲ್ಲಿ ರಾಷ್ಟ್ರದಲ್ಲಿ ಇರತಕ್ಕಂತಹ ಎಲ್ಲ ಮತದಾರರಿಗೂ ಸಹ ಒಂದು ಗುರುತಿನ ಚೀಟಿಯನ್ನ, ಐಡೆಂಟಿಟಿ ಕಾರ್ಡ್ ಅನ್ನ ನೀಡುವಂತಹ ಹೊಸ ವ್ಯವಸ್ಥೆಯನ್ನ ಜಾರಿಗೆ ತೆಗೆದುಕೊಂಡು ಬಂದ. ಅಲ್ಲಿಯವರೆಗೂ ಸಹ ಮತದಾರನಿಗೆ ಯಾವುದೇ ಗುರುತಿನ ಚೀಟಿಯ ಅಗತ್ಯ ಅಂತಕ್ಕಂಥದ್ದು ಇರಲಿಲ್ಲ. ಆ ಮತದಾರರ ಪಟ್ಟಿಯಲ್ಲಿ ಹೆಸರು ಇದ್ರೆ ಮತದಾರನು ಅದರ ಮೂಲಕ ಚುನಾವಣೆಯಲ್ಲಿ ಹೋಗಿ ಆ ಚುನಾವಣಾ ನಡೀತಕ್ಕಂತಹ ಬೂತ್ಗಳಿಗೆ ಹೋಗಿ ಸುಲಭವಾಗಿ ಮತವನ್ನ ಚಲಾವಣೆಯನ್ನು ಮಾಡಿ ಬರ್ಬೋದಾಗಿತ್ತು. ಅಂತಹ ವ್ಯವಸ್ಥೆಯಲ್ಲಿ ಹಿಂದೆ ಇದ್ದಂತಹ ಈ ಎಪಿಕ್ ಕಾರ್ಡ್ ಬರುವುದಕ್ಕಿಂತ ಹಿಂದೆ ಇದ್ದಂತಹ ವ್ಯವಸ್ಥೆಯಲ್ಲಿ ನಕಲಿ ಮತದಾನ ಅಂತಕ್ಕಂಥದ್ದು ಅತ್ಯಂತ ಹೆಚ್ಚು ನಡೀತಾ ಇದೆ. ಯಾವುದೇ ಗುರುತಿನ ಪತ್ರ ಇಲ್ಲ, ಭಾವಚಿತ್ರ ಇಲ್ಲ, ಒಬ್ಬ ವ್ಯಕ್ತಿ ಮತ್ತೊಬ್ಬನ ಹೆಸರಿನಲ್ಲಿ ಸುಲಭವಾಗಿ ನಕಲಿ ಮತದಾನವನ್ನು ಮಾಡಲಿಕ್ಕೆ ಅವಕಾಶ ಇತ್ತು. ಸೊ ಅದನ್ನು ತಡೆಗಟ್ಟುವಂತಹ ಉದ್ದೇಶದಿಂದ ಮುಖ್ಯ ಚುನಾವಣಾಧಿಕಾರಿಯಾಗಿದ್ದಂತಹ TN ಶೇಷನ್ ರವರು 1993ರಲ್ಲಿ ಈ ಮತದಾರನ ಗುರುತಿನ ಚೀಟಿ ಎನ್ನುವಂತಹ ಹೊಸ ವ್ಯವಸ್ಥೆಯನ್ನ ಜಾರಿಗೆ ತಂದು ನಕಲಿ ಮತದಾನವನ್ನ ತಡೆಗಟ್ಟಲಿಕ್ಕೆ ಪ್ರಮುಖವಾಗಿರ್ತಕ್ಕಂತಹ ಕಾರ್ಯವನ್ನ ನಿರ್ವಹಿಸಿದರು ಅನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸ್ತೇವೆ. ಸೊ ಇಲ್ಲಿ ಮತದಾರನ ಗುರುತಿನ ಚೀಟಿ ಅಂತ ಹೇಳಿದ್ರೆ ಎಲ್ಲ ಅರ್ಹ ಮತದಾರರು ಈ ಗುರುತಿನ ಚೀಟಿಯನ್ನ ಪಡೆಯಲಿಕ್ಕೆ ವ್ಯವಸ್ಥೆಯನ್ನ ಸರ್ಕಾರ ಮತ್ತು ಚುನಾವಣಾ ಆಯೋಗ ಮಾಡಿದೆ. ಈ ಗುರುತಿನ ಚೀಟಿಯಲ್ಲಿ ಆ ಮತದಾರನ ಹೆಸರು, ವಯಸ್ಸು, ಜನ್ಮಸ್ಥಳ ಮತ್ತು ಅವನ ವಿಳಾಸ ಹಾಗೂ ಅವನ ಭಾವಚಿತ್ರವನ್ನು ಈ ಮತದಾರನ ಗುರುತಿನ ಚೀಟಿಯು ಹೊಂದಿರುತ್ತದೆ ಅಂತಕ್ಕಂಥ. ಅಂದ್ರೆ ಈ ಮತದಾರನ ಗುರುತಿನ ಚೀಟಿ, ಎಲೆಕ್ಷನ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಲ್ಲಿ
ಆ ಮತದಾರ ಏನಿದ್ದಾನೆ ಆ ಮತದಾರನ ಭಾವಚಿತ್ರವಿರುತ್ತದೆ, ಅವನ ಹೆಸರು ಇರುತ್ತದೆ, ಅವನ ವಯಸ್ಸು ಇರುತ್ತದೆ ಮತ್ತು ಅವನ ವಿಳಾಸವನ್ನು ಸಹ ನಮೂದನೆ ಮಾಡಲಾಗಿರುತ್ತದೆ. ಸೊ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಅಥವಾ ಮತದಾನದ ಸಂದರ್ಭದಲ್ಲಿ ಆ ಮತದಾರ ಏನ್ ಮಾಡಬೇಕಾಗ್ತದೆ, ಚುನಾವಣಾ ಆಯೋಗ ನೀಡಿರ್ತಕ್ಕಂತಹ ಈ ಮತದಾರನ ಗುರುತಿನ ಚೀಟಿಯನ್ನ ತೋರಿಸಿ ಮತದಾನವನ್ನ ಮಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಸೊ ಈ ಮತದಾರನ ಗುರುತಿನ ಚೀಟಿ ಇರೋದ್ರಿಂದ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಮತವನ್ನ ಚಲಾವಣೆಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಚುನಾವಣಾ ಅಧಿಕಾರಿಗಳು ಏನ್ ಮಾಡ್ತಾರೆ, ಮತದಾನಕ್ಕೆ ಮುನ್ನ ಆ ವ್ಯಕ್ತಿಯ ಭಾವಚಿತ್ರವನ್ನ ಮತ್ತು ಆ ವ್ಯಕ್ತಿಯ ಹೆಸರನ್ನ ಮತದಾರರ ಪಟ್ಟಿಯೊಂದಿಗೆ ಹೋಲಿಕೆಯನ್ನ ಮಾಡಿ ಆ ವ್ಯಕ್ತಿಯೇ ನಿಜವಾದ ಮತದಾರ ಅಂತ ಹೇಳಿ ಗೊತ್ತಾದ ನಂತರ, ಪರೀಕ್ಷಿಸಿದ ನಂತರ ಅವನಿಗೆ ಮತ ಚಲಾವಣೆಯನ್ನ ಮಾಡಲಿಕ್ಕೆ ಅವಕಾಶವನ್ನ ನೀಡಲಾಗುತ್ತೆ. ಸೊ ಹೀಗಾಗಿ ಏನಾಗುತ್ತೆ, ನಕಲಿ ಮತದಾನವನ್ನ ತಡೆಗಟ್ಟಲು ಸಾಧ್ಯ. ಸೊ ಹಾಗಾಗಿ ಚುನಾವಣಾ ಸುಧಾರಣೆಗಳಲ್ಲಿ ಪ್ರಮುಖವಾದಂತಹ ಸುಧಾರಣೆ ಯಾವುದು ಅಂತ ಹೇಳಿದ್ರೆ ಮತದಾರನಿಗೆ ಗುರುತಿನ ಚೀಟಿಯನ್ನ ನೀಡಿರ್ತಕ್ಕಂತಹ ಒಂದು ಹೊಸ ವ್ಯವಸ್ಥೆ. ಈ ವ್ಯವಸ್ಥೆ ಯಾವಾಗ ಜಾರಿಗೆ ಬಂತು ಅಂತ ಹೇಳಿದ್ರೆ 1993ರಲ್ಲಿ ಟಿ.ಎನ್. ಶೇಷನ್ ರವರು ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದಂತಹ ಸಂದರ್ಭದಲ್ಲಿ ನಕಲಿ ಮತದಾನವನ್ನ ತಡೆಗಟ್ಟುವಂತಹ ಉದ್ದೇಶದಿಂದ ಭಾರತದಲ್ಲಿ ಇರುವಂತಹ ಪ್ರತಿಯೊಬ್ಬ ಮತದಾರನಿಗೂ ಸಹ ಮತದಾರನ ಗುರುತಿನ ಚೀಟಿಯನ್ನ ನೀಡುವ ವ್ಯವಸ್ಥೆಯನ್ನ ಜಾರಿಗೆ ತೆಗೆದುಕೊಂಡು ಬಂದ. ಸೊ ಹಾಗೆಯೇ ಚುನಾವಣಾ ಆಯೋಗ ಅಂತಕ್ಕಂಥದ್ದು 18 ವರ್ಷ, ಪ್ರತಿ ವರ್ಷ 18 ವರ್ಷವನ್ನ ಪೂರೈಸುವಂತಹ ಎಲ್ಲ ಮತದಾರರಿಗೂ ಸಹ ಹೊಸದಾಗಿ ಮತದಾರನ ಗುರುತಿನ ಚೀಟಿಯನ್ನು ಸಹ ಸದಾ ನೀಡುವಂತಹ ಒಂದು ಕಾರ್ಯವನ್ನ ಮಾಡ್ತಾ ಇರ್ತದೆ. ಸೊ ಇದರಿಂದ ಏನಾಯ್ತು ಸುಧಾರಣೆ ಅಂತ ಹೇಳಿದ್ರೆ ನಕಲಿ ಮತದಾನವನ್ನ ತಡೆಗಟ್ಟಲು ಸಾಧ್ಯವಾಯಿತು ಅಂತಕ್ಕಂಥದ್ದು. ಸೊ 1993ರಲ್ಲಿ ಟಿ.ಎನ್. ಶೇಷನ್ ಅವರು ಏನು ಈ ಎಪಿಕ್ ಕಾರ್ಡ್ ಅನ್ನು ಜಾರಿಗೆ ತೆಗೆದುಕೊಂಡು ಬಂದ್ರು, ಆ ಸಂದರ್ಭದಲ್ಲಿ ಇಡೀ ರಾಷ್ಟ್ರದ ಎಲ್ಲ ಪ್ರಜೆಗಳಿಗೂ ಸಹ ಏಕಕಾಲದಲ್ಲಿಯೇ ಮತದಾರನ ಗುರುತಿನ ಚೀಟಿಯನ್ನು ವಿತರಣೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಕ್ರಮೇಣ ಪ್ರತಿ ವರ್ಷವೂ ಸಹ ಆ ಮತದಾರನ ಗುರುತಿನ ಚೀಟಿಯನ್ನು ವಿತರಣೆಯನ್ನ ಮಾಡ್ತಾ ಬಂದ್ರು. ಎಂ.ಎಸ್. ಗಿಲ್ ಎನ್ನುವಂತವರು ಮುಖ್ಯ ಚುನಾವಣಾ ಆಯುಕ್ತರು ಆಗಿದ್ದಂತಹ ಸಂದರ್ಭದಲ್ಲಿ ಈ ಮತದಾರರ ಗುರುತಿನ ಚೀಟಿಯನ್ನ ಕಡ್ಡಾಯಗೊಳಿಸಲಾಯಿತು ಅಂತಕ್ಕಂಥದ್ದು. ಚುನಾವಣೆಯಲ್ಲಿ ಮತವನ್ನ ಹಾಕಬೇಕು ಅಂತ ಹೇಳಿದ್ರೆ ಮತದಾರನ ಗುರುತಿನ ಚೀಟಿ ಇರಲೇಬೇಕು ಎನ್ನುವಂತಹ ಕಡ್ಡಾಯ ನಿಯಮ ಎಂ.ಎಸ್. ಗಿಲ್ ರವರು ಚುನಾವಣಾ ಆಯುಕ್ತರಾಗಿದ್ದಂತಹ ಸಂದರ್ಭದಲ್ಲಿ ಕಡ್ಡಾಯಗೊಳಿಸಿದರು. ಸೊ ಹಾಗೆಯೇ ಸುಮಾರು ಮತದಾರನ ಗುರುತಿನ ಚೀಟಿಯನ್ನ ಹೊರತುಪಡಿಸಿ 18 ವಿವಿಧ ದಾಖಲೆಗಳಲ್ಲಿ ಯಾವುದಾದರೂ ಒಂದನ್ನ ಹಾಜರುಪಡಿಸಿ ಮತದಾನವನ್ನ ಮಾಡಲಿಕ್ಕೆ ಚುನಾವಣಾ ಆಯೋಗ ಅಂತಕ್ಕಂಥದ್ದು ಅವಕಾಶವನ್ನ ಕಲ್ಪಿಸಿ ಕೊಟ್ಟಿದೆ ಅಂತಕ್ಕಂಥದ್ದು. ಪ್ರಾರಂಭದಲ್ಲಿ ಮತದಾರನ ಗುರುತಿನ ಚೀಟಿಯೇ ಕಡ್ಡಾಯ ಅಂತ ಹೇಳಿ ಮಾಡಿದ್ವಿ, ಚುನಾವಣಾ ಆಯೋಗ ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಆದರೆ ಎಲ್ಲ ಪ್ರಜೆಗಳಿಗೂ ಏಕಕಾಲದಲ್ಲಿಯೇ ಕಡ್ಡಾಯವಾಗಿ ಮತದಾರನ ಗುರುತಿನ ಚೀಟಿಯನ್ನು ವಿತರಣೆಯನ್ನ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಅನೇಕ ತಾಂತ್ರಿಕ ಕಾರಣಗಳಿಂದಾಗಿ ಗುರುತಿನ ಚೀಟಿ ಒಂದೇ ಮತದಾನಕ್ಕೆ ಪ್ರಮುಖವಾಗಿರ್ತಕ್ಕಂಥ ದಾಖಲೆ ಅಂತ ಹೇಳಿ ನಾವು ನಿರ್ಧಾರವನ್ನು ಭಾರತದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅನಕ್ಷರಸ್ಥರ ಜನಸಂಖ್ಯೆ ಜಾಸ್ತಿ ಇದೆ, ರಾಜಕೀಯ ಜ್ಞಾನ ಕೊರತೆ ಇರತಕ್ಕಂತಹ ಪ್ರಜೆಗಳ ಜನಸಂಖ್ಯೆ ಅಂತಕ್ಕಂಥದ್ದು ಭಾರತದಲ್ಲಿ ಹೆಚ್ಚಿದೆ. ಹಾಗಾಗಿ ಚುನಾವಣಾ ಸಂದರ್ಭದಲ್ಲಿ ಮತದಾರನ ಗುರುತಿನ ಚೀಟಿಯನ್ನು ಕಳ್ಕೊಂಡ್ರೆ ಅವರಿಗೆ ಮತದಾನದ ಹಕ್ಕಿನಿಂದ ಅವನು ತಪ್ಪಿಸ್ಕೊಳ್ಬೇಕಾಗುತ್ತೆ, ಇದು ಅವನ ರಾಜಕೀಯ ಹಕ್ಕಿಗೆ ಅಡ್ಡಿಯುಂಟು ಮಾಡುತ್ತೆ ಎನ್ನುವಂತಹ ಕಾರಣದಿಂದ ಮತದಾರನ ಗುರುತಿನ ಚೀಟಿಯ ಜೊತೆಯಲ್ಲಿ 18 ಇತರೆ ದಾಖಲೆಗಳಲ್ಲಿ ಯಾವುದಾದರೂ ಒಂದನ್ನು ಹಾಜರುಪಡಿಸಿ ಮತದಾನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಅಂತಕ್ಕಂಥದ್ದು. ಮತದಾರನ ಗುರುತಿನ ಚೀಟಿಯನ್ನು ಸಹ ಈಗಲೂ ಸಹ ನೀಡಲಾಗ್ತಾ ಇದೆ. ಅದನ್ನಾದರೂ ಚುನಾವಣೆಯಲ್ಲಿ ನಾವು ತೋರಿಸಿ ಮತದಾನವನ್ನ ಮಾಡಬಹುದು. ಅಥವಾ ಇತರೆ 18 ದಾಖಲೆಗಳು ಅಂತ ಹೇಳಿದ್ರೆ ವಾಹನ ಡ್ರೈವಿಂಗ್ ಲೈಸೆನ್ಸ್ ಆಗಿರಬಹುದು, ರೇಷನ್ ಕಾರ್ಡ್ ಆಗಿರಬಹುದು, ಅಥವಾ ಯಾವುದಾದರೂ ಅಂಕಪಟ್ಟಿ ಆಗಿರಬಹುದು,
ಭಾವಚಿತ್ರ ಮತ್ತು ವಯಸ್ಸನ್ನ ದಾಖಲಿಸಿರುವಂತಹ ಯಾವುದಾದರೂ ಒಂದು ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಈ ತರದ ಸುಮಾರು 18 ದಾಖಲೆಗಳ ಪಟ್ಟಿಯನ್ನು ಮಾಡಿದ್ದಾರೆ. ಅದರಲ್ಲಿ ಯಾವುದಾದರೂ ಒಂದನ್ನು ತೆಗೆದುಕೊಂಡು ಹೋಗಿ ಹಾಜರುಪಡಿಸಿ ಮತದಾನವನ್ನ ಮಾಡಲಿಕ್ಕೆ ಚುನಾವಣಾ ಆಯೋಗ ಅಂತಕ್ಕಂಥದ್ದು ಅವಕಾಶವನ್ನ ಕೊಟ್ಟಿದೆ. ಸೊ ಒಟ್ಟಿನಲ್ಲಿ ವಿದ್ಯಾರ್ಥಿಗಳೇ, ಪ್ರಮುಖವಾಗಿರ್ತಕ್ಕಂತಹ ಚುನಾವಣಾ ಸುಧಾರಣೆಗಳಲ್ಲಿ ಮತದಾರರ ಭಾವಚಿತ್ರವನ್ನ ಒಳಗೊಂಡಂತಹ ಮತದಾರನ ಗುರುತಿನ ಚೀಟಿ ಅಂತಕ್ಕಂಥದ್ದು ಸಹ ಒಂದು ಪ್ರಮುಖವಾಗಿರ್ತಕ್ಕಂತಹ ಸುಧಾರಣೆ. ಭಾರತದಲ್ಲಿ ರಾಜಕೀಯ ಪಕ್ಷಗಳ ಅಧಿಕಾರದ ಆಸೆಯಿಂದಾಗಿ ನಡೀತಿದ್ದಂತಹ ನಕಲಿ ಮತದಾನವನ್ನ ತಡೆಗಟ್ಟಲಿಕ್ಕೆ ಈ ಎಪಿಕ್ ಕಾರ್ಡ್ ಅನ್ನ ಚುನಾವಣಾ ಆಯೋಗ ಅಂತಕ್ಕಂಥದ್ದು 1993ರಿಂದ ಜಾರಿಗೆ ತಂದಿದೆ ಎನ್ನುವಂತಹ ಅಂಶವನ್ನ ನಾವು ಇಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಇದೆ. ಸೊ ಅದೇ ರೀತಿಯಾಗಿ ಈ ಮತದಾರರ ಗುರುತಿನ ಚೀಟಿಯಿಂದ ಆಗುವಂತಹ ಪ್ರಯೋಜನಗಳು ಏನು ಅಂತಕ್ಕಂಥ, ಈ ಗುರುತಿನ ಚೀಟಿಯಿಂದ ಆಗ್ತಕ್ಕಂತಹ ಪ್ರಮುಖವಾದಂತಹ ಪ್ರಯೋಜನ ಏನು ಅಂತ ಹೇಳಿದ್ರೆ, ಗುರುತಿನ ಚೀಟಿಯನ್ನು ಬಳಸುವುದರಿಂದ, ಅಂದ್ರೆ ಈ ಎಪಿಕ್ ಕಾರ್ಡ್ ಅನ್ನ ನಾವು ಬಳಸುವುದರಿಂದ ನಕಲಿ ಮತದಾನವನ್ನ ತಡೆಗಟ್ಟಿ ನಿಜವಾದ ಮತದಾರನು ಮತ ಚಲಾಯಿಸಲು ಅವಕಾಶವಾಗುತ್ತದೆ ಅಂತಕ್ಕಂಥದ್ದು. ಆದ್ರೆ ಮೊದಲನೇದಾಗಿರ್ತಕ್ಕಂತಹ ಪ್ರಯೋಜನ ಏನು ಅಂತ ಹೇಳಿದ್ರೆ, ನಕಲಿ ಮತದಾನವನ್ನ ತಡೆಗಟ್ಟಿ ನಿಜವಾದ ಮತದಾರನೇ ಮತ ಚಲಾಯಿಸಲು ಅವಕಾಶವನ್ನ ಮಾಡಿಕೊಡುತ್ತದೆ ಎನ್ನುವಂತಹ ಮೊದಲನೇ ಪ್ರಯೋಜನವನ್ನ ನಾವು ನೋಡ್ತೇವೆ. ಸೊ ಎರಡನೇದಾಗಿರ್ತಕ್ಕಂತಹ ಪ್ರಯೋಜನ ಏನು ಅಂತ ಹೇಳಿದ್ರೆ, ಈ ಗುರುತಿನ ಚೀಟಿಯಲ್ಲಿ ನಮೂದಿಸಿರುವಂತಹ ತಾಂತ್ರಿಕ ವಿವರಗಳ ಆಧಾರದ ಮೇಲೆ ಚುನಾವಣೆಗಳನ್ನು ಹೆಚ್ಚು ನ್ಯಾಯಯುತವಾಗಿ ನಡೆಸಲು ಅವಕಾಶವಾಗುತ್ತದೆ ಅಂತಕ್ಕಂಥ. ಈ ಗುರುತಿನ ಚೀಟಿಯಲ್ಲಿ ತಾಂತ್ರಿಕ ವಿವರಗಳನ್ನು ನಮೂದಿಸಲಾಗಿರುತ್ತದೆ ಅಂತಕ್ಕಂಥದ್ದು. ಆ ಮತದಾರನ ಹೆಸರನ್ನ ನಮೂದನೆ ಮಾಡಲಾಗಿರುತ್ತದೆ, ಅವನ ತಂದೆಯ ಹೆಸರನ್ನ ನಮೂದನೆ ಮಾಡಲಾಗಿರುತ್ತದೆ, ಆ ಮತದಾರನ ವಯಸ್ಸು ಮತ್ತು ವಿಳಾಸ ಮತ್ತು ಭಾವಚಿತ್ರ ಸಂಪೂರ್ಣ ತಾಂತ್ರಿಕ ವಿವರಗಳು ಆ ಗುರುತಿನ ಚೀಟಿಯಲ್ಲಿ ನಮೂದನೆ ಮಾಡಿರೋದ್ರಿಂದ ಆ ಮತದಾರನ ಮತದಾನದ ಹಕ್ಕನ್ನ ರಕ್ಷಣೆಯನ್ನ ಮಾಡಿದಂತಾಗುತ್ತದೆ ಎನ್ನುವಂತಹ ಎರಡನೇ ಪ್ರಯೋಜನವನ್ನ ಕಾಣಲಿಕ್ಕೆ ನಾವು ಸಾಧ್ಯ ಇದೆ ಅಂತಕ್ಕಂಥದ್ದು. ಸೊ ಮೂರನೇದಾಗಿರ್ತಕ್ಕಂತಹ ಪ್ರಯೋಜನ ಅಂತ ಹೇಳಿದ್ರೆ, ಈ ಗುರುತಿನ ಚೀಟಿಯ ಮೂಲಕ ಮತದಾನ ನಡೆಯೋದ್ರಿಂದ ಏನಾಗುತ್ತೆ, ಮುಕ್ತವಾದಂತಹ ನ್ಯಾಯಸಮ್ಮತವಾದಂತಹ ಚುನಾವಣೆಯನ್ನ ನಡೆಸಲು ಅವಕಾಶವಾಗುತ್ತದೆ ಅಂತಕ್ಕಂಥದ್ದು. ಗುರುತಿನ ಚೀಟಿ ಅಂತಕ್ಕಂಥದ್ದು ಒಂದು ಪ್ರಮುಖವಾಗಿರ್ತಕ್ಕಂತಹ ಆಧಾರ ಮತದಾರರನ್ನ ಗುರುತಿಸಲು. ಸೊ ಆ ರೀತಿಯಾಗಿ ನಿಜವಾದ ಮತದಾರರನ್ನ ಗುರುತಿಸಿ ಅವರಿಗೆ ನಿಜವಾದಂತಹ ಮತದಾರನಿಗೆ ಮತ ಚಲಾಯಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತದೆ ಗುರುತಿನ ಚೀಟಿ. ಹಾಗಾಗಿ ಏನಾಗುತ್ತೆ, ಅಲ್ಲಿನ ಚುನಾವಣೆಗಳು ನ್ಯಾಯಸಮ್ಮತವಾದಂತಹ, ಮುಕ್ತವಾದಂತಹ ಮತ್ತು ಪಾರದರ್ಶಕವಾದಂತಹ ಚುನಾವಣೆಗಳು ನಡೆಯಲಿಕ್ಕೆ ಅವಕಾಶ ಮಾಡಿಕೊಡುತ್ತದೆ ಅಂತಕ್ಕಂಥ. ಸೊ ಅದೇ ರೀತಿಯಾಗಿ ಮತದಾರನ ಗುರುತಿನ ಚೀಟಿಯಿಂದ ಸರ್ಕಾರದ ಹಲವಾರು ಯೋಜನೆಗಳನ್ನ ಅಥವಾ ಯೋಜನೆಗಳ ಲಾಭವನ್ನ ಪಡೆಯಲು ಸಾಧ್ಯವಾಗುತ್ತದೆ ಅಂತಕ್ಕಂಥ. ಅಂದ್ರೆ ಇವತ್ತು ಸರ್ಕಾರ ಯಾವುದೇ ಒಂದು ದಾಖಲೆಯನ್ನು ನಾವು ಕೇಳಿದಾಗ ಮತದಾರನ ಗುರುತಿನ ಚೀಟಿಯನ್ನು ಸಹ ಒಂದು ಅಧಿಕೃತ ದಾಖಲೆ ಅಂತೇಳಿ ಪರಿಗಣಿಸ್ತದೆ. ಒಬ್ಬ ವ್ಯಕ್ತಿಯ ಮತದಾರ ಸರ್ಕಾರದ ಯಾವುದೇ ಲಾಭವನ್ನು ಪಡಿಬೇಕಾದ್ರೆ ತನ್ನ ಗುರುತನ್ನ ತಾನಲ್ಲಿ ತಿಳಿಸಬೇಕಾಗ್ತದೆ. ಆ ಸಂದರ್ಭದಲ್ಲಿ ಅವನು ಮತದಾರನ ಗುರುತಿನ ಚೀಟಿಯನ್ನು ಸಹ ಒಂದು ದಾಖಲೆಯನ್ನಾಗಿ ಬಳಸಲಿಕ್ಕೆ ಸರ್ಕಾರ ಅವಕಾಶವನ್ನ ಮಾಡಿಕೊಟ್ಟಿದೆ. ಸೊ ಹೀಗೆ ಈ ಮತದಾರರ ಗುರುತಿನ ಚೀಟಿಯ ಮೂಲಕ ನಕಲಿ ಮತದಾನವನ್ನ ತಡೆಗಟ್ಟಿ ನ್ಯಾಯಸಮ್ಮತವಾದಂತಹ ಮುಕ್ತವಾದಂತಹ ಚುನಾವಣೆಗಳು ನಡೆದು ನಿಜವಾದ ಮತದಾರನಿಗೆ ಮತ ಚಲಾಯಿಸುವಂತಹ ಅವಕಾಶವನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂತಹ ಸುಧಾರಣೆಯಾಗಿದೆ ಅಂತಕ್ಕಂಥದ್ದು. ಸೊ ಇದನ್ನೇ ನಾವೇನಂತ ಕರೀತೇವೆ, ಮತದಾರನ ಗುರುತಿನ ಚೀಟಿ ಅಂತ ಕರೀತೇವೆ. ಸೊ ವಿದ್ಯಾರ್ಥಿಗಳೇ, ಪರೀಕ್ಷಾ ದೃಷ್ಟಿಯಿಂದ ನಾವು ಇದನ್ನು ಗಮನಿಸುವುದಾದರೆ 5 ಅಂಕಗಳಿಗೆ
ಮತದಾರನ ಗುರುತಿನ ಚೀಟಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಥವಾ ಮತದಾರನ ಗುರುತಿನ ಚೀಟಿಯಿಂದ ಆಗುವ ಪ್ರಯೋಜನಗಳನ್ನು ತಿಳಿಸಿರಿ ಎನ್ನುವಂತಹ ಪ್ರಶ್ನೆ ಸಹಜವಾಗಿ ಇದರಲ್ಲಿ ಇದ್ದೇ ಇರ್ತದೆ. ಈ ಚುನಾವಣಾ ಸುಧಾರಣೆಗಳನ್ನ ಘಟಕದಲ್ಲಿ ಕನಿಷ್ಠ ಅಂತ ಹೇಳಿದ್ರು ಸಹ 5 ರಿಂದ 8 ಅಂಕಗಳ ಪ್ರಶ್ನೆಗಳನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಈ ಮತದಾರನ ಗುರುತಿನ ಚೀಟಿ ಎನ್ನುವಂಥದ್ದು ಪ್ರಮುಖವಾಗಿರುವಂತಹ ಚುನಾವಣಾ ಸುಧಾರಣೆ ಅಂತೇಳಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಸೊ ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ಮತ್ತೊಂದು ಪ್ರಮುಖವಾಗಿರ್ತಕ್ಕಂತಹ ಸುಧಾರಣೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್, EVM ಅಂತಕ್ಕಂಥದ್ದು, ವಿದ್ಯುನ್ಮಾನ ಮತಯಂತ್ರ. ಚುನಾವಣೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಶೀಘ್ರ ಚುನಾವಣೆಗಳು ನಡೀಬೇಕು ಮತ್ತು ಶೀಘ್ರವಾಗಿ ಫಲಿತಾಂಶವನ್ನು ಪಡಿಬೇಕು ಮತ್ತು ಅಸಿಂಧುವಾದಂತಹ ಮತಗಳನ್ನ ತಡೆಯುವಂತಹ ಉದ್ದೇಶದಿಂದ ಭಾರತದ ಸರ್ಕಾರ ಮತ್ತು ಚುನಾವಣಾ ಆಯೋಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಎನ್ನುವಂತಹ ಮತ್ತೊಂದು ಪ್ರಮುಖ ಸುಧಾರಣೆಯನ್ನ ಜಾರಿಗೆ ತೆಗೆದುಕೊಂಡು ಬಂದಿದೆ. 1998ರಿಂದ ನಂತರದ ಎಲ್ಲ ಚುನಾವಣೆಗಳಲ್ಲಿಯೂ ಸಹ ನಾವು ಬ್ಯಾಲೆಟ್ ಬಾಕ್ಸ್ ಎನ್ನುವಂತಹ ಹಳೆಯ ಪದ್ಧತಿಯನ್ನು ಬಿಟ್ಟು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಎನ್ನುವಂತಹ ಹೊಸ ಸುಧಾರಣೆಯನ್ನ, ಹೊಸ ಪದ್ಧತಿಯನ್ನ ನಾವು ಚುನಾವಣಾ ವ್ಯವಸ್ಥೆಯಲ್ಲಿ ಜಾರಿಗೆ ತೆಗೆದುಕೊಂಡು ಬಂದಿದ್ದೇವೆ. ಸೊ ಅದನ್ನ EVM, ವಿದ್ಯುನ್ಮಾನ ಮತಯಂತ್ರ ಎನ್ನುವಂತಹ ಮತ್ತೊಂದು ಪ್ರಮುಖ ಸುಧಾರಣೆಯನ್ನ ಮುಂದಿನ ತರಗತಿಯಲ್ಲಿ ನಾವು ಚರ್ಚೆಯನ್ನ ಮಾಡೋಣ. ಧನ್ಯವಾದಗಳು.